ನಮಸ್ಕಾರ CSK ಟೀಮ್ ಅವ್ರಿಗೆ ನಮಸ್ತೆ ಪಂಜಾಬ್ ಕಿಂಗ್ಸ್ ಟೀಮ್ ಅವ್ರಿಗೆ ಮತ್ತೆ ಫಸ್ಟ್ ಮ್ಯಾಚ್ ಮೋಸವಾಗಿ ಸೋತಿದ್ದೀರಾ, ಹೀನಾಯವಾಗಿ ಸೋತಿದ್ದೀರಾ. ಆಲ್ರೆಡಿ ನಿಮ್ಮ ಫ್ಯಾನ್ಸ್ ಎಲ್ಲ ಡಿಪ್ರೆಷನ್ ಇದ್ದಾರೆ. ಓಕೆ ಅದು ಫಸ್ಟ್ ಮ್ಯಾಚ್ ಬ್ಯಾಡ್ ಲಕ್ ನಿಂದ ಮ್ಯಾಚ್ನ ಸೋತಿರ್ಬೋದು. ಮೇಲೆ ನೋಡ್ತಾ ಇರಿ ಯಾವ ಥರ ಹೊಡೆದ್ಬಿಟ್ಟು ಮ್ಯಾಚ್ನ ವಿನ್ ಆಗ್ತೀವಿ ಅಂದ್ಬಿಟ್ಟು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಗಳನ್ನ ಕಳ್ಕೊಂಡ್ವಿ, ಅದಕ್ಕೆ ನಾವು ಮ್ಯಾಚ್ ಸೋತಿರೋದು. ವೇಟ್ ಮಾಡಿ ನೋಡ್ತಾ ಇರಿ ಯಾವ ಥರ ಹೊಡಿತೀವಿ ನಿಮ್ಮ ಮೇಲೆ ಅಂತ. ಇನ್ನು ಒಂದೇ ಮ್ಯಾಚ್ ಕೂಡ ಆಗಿರೋದು. ಇನ್ನು 2026 IPL ಟೂರ್ನಮೆಂಟ್ ಇನ್ನೂ ಬೇಜಾನಿದೆ. ಇನ್ನು ಫಸ್ಟ್ ಮ್ಯಾಚ್ ಅಷ್ಟೇ ಆಡಿರೋದು ನಾವು. ಫಸ್ಟ್ ಮ್ಯಾಚ್ನ ಸೋತಿರ್ಬೋದು, ಬಟ್ ಅದಾದಮೇಲೆ ಕಮ್ ಬ್ಯಾಕ್ ಕೊಡ್ತೀವಿ, ನೋಡ್ತಾ ಇರು. ಆಲ್ರೆಡಿ ನಾವು ಫಸ್ಟ್ ಮ್ಯಾಚ್ ವಿನ್ ಆಗೈತಪ್ಪ. ನಿಮ್ಮ ಮೇಲೂ ಕೂಡ ವಿನ್ ಆಗ್ಬಿಟ್ಟು ಪಾಯಿಂಟ್ಸ್ ಟೇಬಲಲ್ಲಿ ಟಾಪಲ್ಲಿ ಇರ್ತೀವಿ, ನೋಡ್ತಾ ಇರಮ್ಮ. ಆಲ್ರೆಡಿ ನಾವು 5 ಕಪ್ ಗೆದ್ದಿದ್ದೀವಿ ಕಣೋ, 5 ಕಪ್ಪು. ಇಷ್ಟು ವರ್ಷ ಆದ್ರೂ ಇನ್ನೂ 1 ಕಪ್ ಗೆದ್ದಿಲ್ಲ. ನಮಗೆ ಹೇಳಕ್ ಬರ್ತೀರಾ ನೀವು? ಅದಕ್ಕೆ ಈ ವರ್ಷ ಕಪ್ ಗೆದ್ಬಿಡೋದೆ. ಈ 19ನೇ ಸೀಸನಲ್ಲಿ ಕಪ್ನ ಗೆದ್ಬಿಟ್ಟು ಚಾಂಪಿಯನ್ಸ್ ಆಗ್ಬಿಡೋದೆ. ಸರಿ, ಅದನ್ನ ಬಿಟ್ಟಾಕು. ಓಕೆ, ಎಟ್ಟು ಹೆಡ್ ಅಂತ ನೋಡೋದಾದ್ರೆ ಆಡಿರೋ 32 ಮ್ಯಾಚಲ್ಲಿ ನೀವು 16 ಗೆದ್ದಿದ್ದೀರಾ, ನಾವು 16 ಗೆದ್ದಿದ್ದೀವಿ. ಓಕೆ, ಇವಾಗ ಅದನ್ನ ಗೆದ್ಬಿಟ್ಟು 17 ಮಾಡ್ಕೊತೀವಿ ಅಷ್ಟೇ. ನಮ್ಮ ಟೀಮಲ್ಲಿ ಬಾಲಿಂಗು ಇದೆ, ಬ್ಯಾಟಿಂಗು ಇದೆ, ಎರಡು ಕೂಡ ಸಕ್ಕದಾಗಿದೆ. ನಮ್ಮ ಟೀಮಲ್ಲಿ ಒಳ್ಳೆ ಗುಡ್ ಬ್ಯಾಟಿಂಗ್ ಇದೆ ಹಾಗೂ ಒಂದೊಳ್ಳೆ ಗುಡ್ ಬಾಲಿಂಗ್ ಇದೆ ಅಪ್ಪ. ನೋಡಿದ್ದೀವಿ ನಿಮ್ಮ ಫಸ್ಟ್ ಮ್ಯಾಚ್ ಇನ್ನಿಂಗ್ಸ್ನ ಕ್ಲೀನಾಗಿ ನೋಡಿದ್ವಿ. ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಬಂತು ಬಾಲಿಂಗು ಮತ್ತು ಬ್ಯಾಟಿಂಗ್ ಅಂತ ನೋಡಿದ್ದೀವಪ್ಪ. ಒಂದು ಮ್ಯಾಚ್ ಸೋತಿರ್ಬೋದು ಅಷ್ಟೇ, ಬಟ್ ನೆಕ್ಸ್ಟ್ ಮ್ಯಾಚ್ ನೋಡ್ತಾರೆ ನಿಮ್ಮ ಮೇಲೆ ಹುಚ್ಚನೆ ಹೊಡೆದಂಗೆ ಹೊಡಿತೀವಿ. ವೇಟ್ ಮಾಡಿ ನೋಡ್ತಾ ಇರಿ. ಹೌದಾ, ನಮ್ಮ ಕಡೆಯಿಂದ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಯಾರ್ಯಾರು ಬರ್ತಾರೆ ಗೊತ್ತಾನೆ? ಪ್ರಭು ಸಿಮ್ರಾನ್ ಸಿಂಗು ಮತ್ತು ಪ್ರಿಯಾನ್ಸ್ ಆರ್ಯ ಅವರು ಬರ್ತಾರೆ. ಇಬ್ಬರು ಕೂಡ ಯಂಗ್ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್. ಅದರಲ್ಲೂ ಆರ್ಯನವರು ಸೂಪರಾಗಿ ಆಡ್ತಾರೆ. ಫಸ್ಟ್ ಮ್ಯಾಚಲ್ಲಿ ಒಂದು ಸ್ವಲ್ಪ ಬ್ಯಾಡ್ ಲಕ್ ಅಂತ ವಿಕೆಟ್ನ ಕಳ್ಕೊಂಡ್ರು, ಬಟ್ ಪ್ರಭು ಸಿಮ್ರಾನ್ ಸಿಂಗು ಸೂಪರಾಗಿ ಆಡಿದ್ರು ಹೋದ ಮ್ಯಾಚಲ್ಲಿ. ಇವರಿಬ್ಬರು ಅಂತ ಒಂದು ಒಳ್ಳೆ ಪೇರ್ ಅಂತ ಆಲ್ರೆಡಿ ಗೊತ್ತಾನೆ. ಸಿಕ್ಕಾಪಡೆ ಸೂಪರಾಗಿ ಆಡ್ತಾರೆ. ಕಾದು ನೋಡ್ತಾ ಇರಿ ನಿಮ್ಮ ಮೇಲೇನು ಕೂಡ ಯಾವ ಥರ ಹೊಡಿತಾರೆ ಅಂದ್ಬಿಟ್ಟು. ನಿಮ್ಮ ಕಡೆ ಇವರಿಬ್ರು ಬಂದರೆ ನಮ್ಮ ಕಡೆ ಸಂಜು ಸ್ಯಾಮ್ಸನ್ ಹಾಗೂ ಋತುರಾಜ್ ಗಾಯಕ್ವಾಡ್ ಅವ್ರು ಬರ್ತಾರೆ. ಸಂಜು ಸ್ಯಾಮ್ಸನ್ ಬಗ್ಗೆ ಹೇಳಂಗೆ ಇಲ್ಲ, ಸೂಪರಾಗಿ ಆಡ್ತಾರೆ. ಆಲ್ರೆಡಿ ನೋಡಿದ್ರೆ ತಾನೆ ನಾಕ್ಔಟ್ ಮ್ಯಾಚ್ ಅಂತ ಬಂದಾಗ ಯಾವ ಥರ ಆಡಿದ್ದಾರೆ ಅಂದ್ಬಿಟ್ಟು. ಇನ್ನು ಗಾಯಕ್ವಾಡ್ ನಮ್ಮ ಕ್ಯಾಪ್ಟನ್ ಆಫ್ CSK, ಇವರು ಕೂಡ ಸಖತ್ತಾಗಿ ಆಡ್ತಾರೆ. ಇಬ್ಬರು ಓಪನಿಂಗ್ ಪೇರು ತುಂಬ ಸೂಪರ್ ಆಗಿದೆ. ನೋಡಿ ನಿಮ್ಮ ಮೇಲೆ ಯಾವ ಥರ ಹೊಡಿತಾರೆ ಅಂದ್ಬಿಟ್ಟು. ಹೌದು, ಹೋದ ಸತಿ ಫಸ್ಟ್ ಮ್ಯಾಚು ಎಲ್ಲೋ ಬ್ಯಾಡ್ ಲಕ್ಕಿಂದ ಇಬ್ಬರು ಔಟ್ ಆದರು, ಬಟ್ ನಿಮ್ಮ ಮೇಲೆ ವೆಯ್ಟ್ ಮಾಡಿ ನೋಡ್ತಾ ಇರಿ ಯಾವ ಥರ ಆಡ್ತಾರೆ ಅಂದ್ಬಿಟ್ಟು. ಓಕೆ, ನೆಕ್ಸ್ಟ್ ನಮ್ಮ ಕಡೆ 1 ಡೌನ್ ಆಗಿ ಕೂಪರ್ ಕೊನೆಲಿ ಅವರು ಬರ್ತಾರೆ. ಹೋದ ಮ್ಯಾಚ್ ನೋಡಿದಿರ ತಾನೆ ಯಾವ ಥರ ಬೆಸ್ಟ್ ಚೇಸ್ನ ಮಾಡಿದ್ರು ಅಂತ. ಕೊನೆವರೆಗೂ ಮ್ಯಾಚ್ನ ತಗೊಂಡೋಗಿ ಕೊನೆಯಲ್ಲಿ ಮ್ಯಾಚ್ನ ವಿನ್ ಕೂಡ ಮಾಡಿಸಿದ್ದಾರೆ. ಸಿಕ್ಕಾಪಟ್ಟೆ ಸೂಪರಾಗಿ ಆಡಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ನಿಮ್ಮ ಕಡೆ ಕೂಪರ್ ಕೊನೆಲಿ ಬಂದರೆ ನಮ್ಮ ಕಡೆ ಆಯುಷ್ ಮಾತ್ರೆ ಅವರು ಬರ್ತಾರೆ. ಇವರು ಕೂಡ ಸಿಕ್ಕಾಪಟ್ಟೆ ಡೇಂಜರಸ್ ಬ್ಯಾಟ್ಸ್ಮನ್ ಅಂತಾನೆ ಹೇಳ್ತೀನಿ. ಒಂದು ಯಂಗ್ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ ನಮ್ಮ ಟೀಮಲ್ಲಿ ಇರೋದು. ಇವ್ರ ಕಡೆ ಅಂತ ಒಂದು ಒಳ್ಳೆ ಗುಡ್ ಪರ್ಫಾರ್ಮೆನ್ಸ್ ನಮ್ಮ ಟೀಮ್ ಅವರು ಕೂಡ ವೇಟ್ ಮಾಡ್ತಾ ಇದೀವಿ. ಸೊ ನೋಡ್ತಾರೆ ಇವರು ಕೂಡ ನಿಮ್ ಟೀಮ್ ಮೇಲೆ ಯಾವ ತರ ಹೊಡಿತಾರೆ ಅನ್ಬಿಟ್ಟು. ನೆಕ್ಸ್ಟ್ ನಮ್ಮ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಅವರು ಬರ್ತಾರೆ. ಶ್ರೇಯಸ್ ಅಯ್ಯರ್ ಬಗ್ಗೆ ಹೇಳ್ಬೇಕಂದ್ರೆ ಇವರು ಪವರ್ ಹಿಟ್ಟಿಂಗ್ ಅಬಿಲಿಟಿ ಸಿಕ್ಕಾಪಡೆ ಸಕ್ಕದಾಗಿದೆ. ಒಂದೊಳ್ಳೆ ಗುಡ್ ಬ್ಯಾಟ್ಸ್ಮನ್ ಹಾಗೂ ಒಂದೊಳ್ಳೆ ಗುಡ್ ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು. ನಮ್ಮ ಕಡೆ ಅಂತ ಶ್ರೇಯಸ್ ಅಯ್ಯರ್ ಅವರು ಆ ಕಡೆ ಕೇಳ್ತಾರೆ. ಓಕೆ, ನಿಮ್ಮ ಕಡೆ ನಿಮ್ಮ ಕ್ಯಾಪ್ಟನ್ ಶ್ರೇಯಸ್ ಅವರು ಬಂದ್ರೆ ನಮ್ಮ ಕಡೆ ಮ್ಯಾಥ್ಯೂ ಶಾರ್ಟ್ ಅವರು ಬರ್ತಾರೆ. ಇವರು ಕೂಡ ನಮ್ಮ ಟೀಮಿಂದ ಒಂದು ಒಳ್ಳೆ ಗುಡ್ ಬ್ಯಾಟ್ಸ್ಮನ್ ಆಗಿ ಕಾಣಿಸ್ಕೊತಾರೆ. ಓಕೆ, ಅವರು ಆದಮೇಲೆ ನೇಹಲ್ ವಧೇರ ಅವರು ಬರ್ತಾರೆ. ನೇಹಲ್ ವಧೇರ ಕೂಡ ಸೂಪರ್ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು. ನಮ್ಮ ಟೀಮಲ್ಲಿ ಒಂದು ಒಳ್ಳೆ ಬ್ಯಾಟ್ಸ್ಮನ್ ಆಗಿ ಕಾಣಿಸ್ಕೊತಾರೆ. ಈ ಕಡೆ ನೇಹಲ್ ವಧೇರ ಅವ್ರು ಬಂದರೆ ನಮ್ಮ ಕಡೆ ಶಾರುಖ್ ಖಾನ್ ಅವ್ರು ಬರ್ತಾರೆ. ಇವರು ಕೂಡ ನಮ್ಮ ಟೀಮಿಂದ ಒಂದು ಗುಡ್ ಬ್ಯಾಟ್ಸ್ಮನ್ ಆಗಿ ಕಾಣಿಸ್ಕೊತಾರೆ. ಆಲ್ರೆಡಿ ಪ್ರೂವ್ ಕೂಡ ಮಾಡ್ಕೊಂಡಿದ್ದಾರೆ. ಹೌದು, ಫಸ್ಟ್ ಮ್ಯಾಚಲ್ಲಿ ಹೊಡಿಯೋಕ್ಕೋಗಿ ಮಿಸ್ ಆಗಿ ಔಟ್ ಆದರು, ಬಟ್ ನಿಮ್ಮ ಮೇಲೆ ನೋಡ್ತಾ ಇರಿ ಯಾವ ಥರ ಒಂದು ಪರ್ಫಾರ್ಮೆನ್ಸ್ ನೀಡ್ತಾರೆ ಅಂದ್ಬಿಟ್ಟು. ನೆಕ್ಸ್ಟು ಶಶಾಂಕ್ ಸಿಂಗ್ ಅವ್ರು ಬರ್ತಾರೆ. ಶಶಾಂಕ್ ಸಿಂಗ್ ಆಲ್ರೆಡಿ ಪ್ರೂವ್ ಕೂಡ ಮಾಡ್ಕೊಂಡಿದ್ದಾರೆ. ಒಂದೊಳ್ಳೆ ಫಿನಿಷರ್ ಅಂತ, ಒಂದೊಳ್ಳೆ ಫಿನಿಷರ್ ರೋಲ್ನ ನಮ್ಮ ಟೀಮಲ್ಲಿ ಪ್ಲೇ ಮಾಡ್ತಾರೆ. ಸಿಕ್ಕಾಪಟ್ಟೆ ಸಕ್ಕದಾಗ ಆಡ್ತಾರೆ. ನೋಡ್ತಾರೆ ನಿಮ್ಮ ಮೇಲೆ ಯಾವ ಥರ ಹೊಡಿತಾರೆ ಅಂದ್ಬಿಟ್ಟು. ನಿಮ್ಮ ಕಡೆ ಶಶಾಂಕ್ ಸಿಂಗ್ ಬಂದರೆ ನಮ್ಮ ಕಡೆ ಶಿವಮ್ ದೂಬೆ ಅವ್ರು ಬರ್ತಾರಪ್ಪ. ಬ್ಯಾಟಿಂಗು ಸೈ, ಈ ಕಡೆ ಬಾಲಿಂಗು ಸೈ. ಬ್ಯಾಟಿಂಗ್ ಬಗ್ಗೆ ಹೇಳಂಗೆ ಇಲ್ಲ, ಮಂಚ ಬಂದಂಗೆ ರುಬ್ತಾನೆ ಇರ್ತಾರೆ. ನೋಡ್ತಾರೆ ನಿಮ್ಮ ಮೇಲೆ ಯಾವ ಥರ ರುಬ್ತಾರೆ ಅಂದ್ಬಿಟ್ಟು. ಹೌದು, ಫಸ್ಟ್ ಮ್ಯಾಚಲ್ಲಿ ಒಂದೆಲ್ಲೋ ಬ್ಯಾಡ್ ಲಕ್ಕಿಂತ ಔಟ್ ಆಗಿರ್ಬೋದು, ಬಟ್ ನಿಮ್ಮ ಮೇಲೆ ನೋಡ್ತಾ ಇರಿ ಯಾವ ಥರ ಹೊಡಿತಾರೆ ಅಂದ್ಬಿಟ್ಟು. ಅದಾದಮೇಲೆ ನಮ್ಮ ಕಡೆ ಮಾರ್ಕಸ್ ಸ್ಟೋನಿಸ್ ಬರ್ತಾರಮ್ಮ. ಮಾರ್ಕಸ್ ಸ್ಟೋನಿಸು ಇವರು ಕೂಡ ಬ್ಯಾಟಿಂಗು ಸೈ, ಈ ಕಡೆ ಬಾಲಿಂಗು ಸೈ. ಬ್ಯಾಟಿಂಗ್ ಬಗ್ಗೆ ಹೇಳಂಗೆ ಇಲ್ಲ, ಸೂಪರಾಗಿ ಆಡ್ತಾರೆ. ಹೌದು, ಫಸ್ಟ್ ಮ್ಯಾಚಲ್ಲಿ ಎಲ್ಲೋ ಒಂದು ಬ್ಯಾಡ್ ಲಕ್ಕಿಂತ ಇವ್ರು ವಿಕೆಟ್ನ ಕಳ್ಕೊಂಡ್ರು, ಬಟ್ ನಿಮ್ಮ ಮೇಲೆ ಹಂಗಲ್ಲ. ಹೋದ ವರ್ಷ ನೋಡಿದ್ರಿ ತಾನೆ ಯಾವ ಥರ ಹೊಡೆದ್ರು ಅಂದ್ಬಿಟ್ಟು. ಈ ಸತಿ ನನಗೆ ನಿಮ್ಮ ಮೇಲೆ ಹುಚ್ಚನಾಗಿ ಹೊಡೆದಂಗೆ ಹೊಡಿತಾ ಇರ್ತಾರೆ, ನೋಡ್ತಾ ಇರ್ರಿ. ಓಕೆ, ನಿಮ್ಮ ಕಡೆ ಮಾರ್ಕಸ್ ಸ್ಟೋನಿಸ್ ಅವ್ರು ಬಂದರೆ ನಮ್ಮ ಕಡೆ ಯಂಗ್ ಹುಲಿ ಅಂತಲೇ ಹೇಳ್ಬೋದು, ಯಂಗ್ ಸಿಂಹ ಅಂತಲೇ ಹೇಳ್ಬೋದು. ಕಾರ್ತಿಕ್ ಶರ್ಮಾ ಅವ್ರು ಬರ್ತಾರೆ. ಫಸ್ಟ್ ಮ್ಯಾಚಲ್ಲಿ ಹೇಳ್ಕೊಳ್ಳೋ ರೀತಿ ಅಂದರೆ ಪರ್ಫಾರ್ಮೆನ್ಸ್ ಬಂದಿಲ್ಲ, ಬಟ್ ಈ ಮ್ಯಾಚು ನಿಮ್ಮ ಮೇಲೆ ವೆಯ್ಟ್ ಮಾಡಿ ನೋಡ್ತಾ ಇರಿ ಯಾವ ಥರ ಆಡ್ತಾರೆ ಅಂದ್ಬಿಟ್ಟು.
ನೆಕ್ಸ್ಟ್ ನಮ್ಮ ಕಡೆ ಮಾರ್ಕೋ ಜಾನ್ಸನ್ ಬರ್ತಾರೆ. ಇವರು ಕೂಡ ಒಂದು ಒಳ್ಳೆ ಗುಡ್ ಬೌಲರ್ ಹಾಗೂ ಒಂದೊಳ್ಳೆ ಗುಡ್ ಬ್ಯಾಟ್ಸ್ಮನ್ ಆಗಿ ನಮ್ಮ ಟೀಮಲ್ಲಿ ಕಾಣಿಸ್ಕೊತಾರೆ. ಒಂದು ಒಳ್ಳೆ ಗುಡ್ ಆಲ್ರೌಂಡರ್ ಪರ್ಫಾರ್ಮೆನ್ಸ್ನ ನಮ್ಮ ತಂಡದಲ್ಲಿ ಇವರು ನೀಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ನಮ್ಮ ಕಡೆ ಜೆಮಿ ವಾರ್ಟನ್ ಬರ್ತಾರೆ. ಇವರು ಕೂಡ ಒಂದು ಒಳ್ಳೆ ಗುಡ್ ಆಲ್ರೌಂಡರ್ ಪರ್ಫಾರ್ಮೆನ್ಸ್ನ ನೀಡಿದ್ದಾರೆ. ಫಸ್ಟ್ ಮ್ಯಾಚಲ್ಲಿ ನೋಡಿದ್ದೀವಿ. ಒಂದೊಳ್ಳೆ ಬ್ಯಾಟ್ಸ್ಮನ್ ಆಗೂ ಕಾಣ್ತಾರೆ ಹಾಗೂ ಒಂದೊಳ್ಳೆ ಬಾಲಿಂಗ್ ಕೂಡ ಮಾಡ್ತಾರೆ. ಸೊ ಬಾಲಿಂಗು ಬ್ಯಾಟಿಂಗು ಎರಡನ್ನೂ ಕೂಡ ಕ್ಲೀನಾಗಿ ಇಲ್ಲಿ ಮೇಂಟೈನ್ ಮಾಡ್ತಾರೆ ಇವರು. ನೆಕ್ಸ್ಟು ನಮ್ಮ ಕಡೆ ಸೇವಿಯರ್ ಬ್ರಾಟ್ಲೆಟ್ ಅವರು ಬರ್ತಾರೆ. ಇವರು ಕೂಡ ಬಾಲಿಂಗ್ ಸಿಕ್ಕಾಪಟ್ಟೆ ಸೂಪರಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೂ ಬ್ಯಾಟಿಂಗಲ್ಲಿ ಸ್ಟ್ರೈಕ್ನ ತುಂಬ ಚೆನ್ನಾಗಿ ರೊಟೇಟ್ ಮಾಡಿದ್ರು ಗುರು ಫಸ್ಟ್ ಮ್ಯಾಚಲ್ಲಿ. ನೀವು ಕೂಡ ನೋಡಿರ್ತಾನೆ ಯಾವ ಥರ ಒಂದು ಬ್ಯಾಟಿಂಗ್ ಆಡಿದ್ರು ಅಂತ. ಬಟ್ ಬಾಲಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ, ನಮ್ಮ ಕಡೆ ಮ್ಯಾಟ್ ಹೆನ್ರಿ ಅವರು ಬರ್ತಾರೆ. ಮ್ಯಾಟ್ ಹೆನ್ರಿ ಬಗ್ಗೆ ಹೇಳಬೇಕಾ, ಒಂದು ಒಳ್ಳೆ ಗುಡ್ ಬೌಲರ್ ಆಗಿ ನಮ್ಮ ತಂಡದಲ್ಲಿ ಇವರು ಕಾಣಿಸ್ಕೊಳ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಕಡೆ ವೈಶ್ಯಕ್ ವಿಜಯ್ ಕುಮಾರ್ ಅವರು ಬರ್ತಾರೆ. ಇವರು ಕೂಡ ಒಂದು ಯಂಗ್ ಟ್ಯಾಲೆಂಟೆಡ್ ಬೌಲರ್ ಆಗಿ ಕಾಣಿಸ್ಕೊಂತಾರೆ ನಮ್ಮ ಟೀಮಲ್ಲಿ. ಆಲ್ರೆಡಿ ಫಸ್ಟ್ ಮ್ಯಾಚಲ್ಲಿ ಕೂಡ ಪ್ರೂವ್ ಮಾಡ್ಕೊಂಡಿದ್ದಾರೆ ನಾನು ಒಂದೊಳ್ಳೆ ಗುಡ್ ಬೌಲರ್ ಅಂತ. ಸೊ ನೋಡ್ತಾರೆ ನಿಮ್ಮ ಮೇಲೂ ಕೂಡ ಯಾವ ಥರ ಆಡಿಸ್ತಾರೆ ಅಂದ್ಬಿಟ್ಟು. ಓಕೆ, ನಿಮ್ಮ ಕಡೆ ವೈಶಾಖ್ ವಿಜಯ್ ಕುಮಾರ್ ಅವರು ಬಂದರೆ ನಮ್ಮ ಕಡೆ ನೂರ್ ಅಹಮದ್ ಅವರು ಬರ್ತಾರೆ. ಇವರು ನಮ್ಮ ಟೀಮಿಂದ ಒಂದು ಗುಡ್ ಬೌಲರ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಸೂಪರಾಗಿ ಬೌಲಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ನಮ್ಮ ಕಡೆ ಹರ್ಷದೀಪ್ ಸಿಂಗ್ ಅವರು ಬರ್ತಾರೆ. ಸಿಂಗ್ ಇಸ್ ದ ಕಿಂಗ್. ಸೊ ಇವ್ರ ಬಾಲಿಂಗ್ ಬಗ್ಗೆ ಹೇಳಂಗೆ ಇಲ್ಲ. ಕೆಲವೊಂದು ಸತಿ ತುಂಬ ಎಕ್ಸ್ಪೆನ್ಸ್ ಆದರೂ ಕೂಡ ಕೆಲವೊಂದು ಸತಿ ತುಂಬ ಡೇಂಜರಸ್ ಆಗಿ ಕಾಣಿಸ್ತಾರೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾರೆ ನಿಮ್ಮ ಮೇಲೆ ಯಾವ ಥರ ಆಡ್ತಾರೆ ಅಂದ್ಬಿಟ್ಟು. ನಿಮ್ಮ ಟೀಮ್ ಪ್ಲೇಯರ್ಸ್ ಕ್ರಿಕೆಟ್ಗಳನ್ನ ಹಾಗೆ ಕೇತ್ ಬಿಸಾಕ್ತಾ ಇರ್ತಾರೆ, ನೋಡ್ತಾ ಇರಿ. ನಿಮ್ಮ ಕಡೆ ಹರ್ಷದೀಪ್ ಸಿಂಗ್ ಅವ್ರು ಬಂದರೆ ನಮ್ಮ ಕಡೆ ಖಲೀಲ್ ಅಹಮದ್ ಅವ್ರು ಬರ್ತಾರೆ. ಇವರು ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ ನಮ್ಮ CSK ಒಂದು ಒಳ್ಳೆ ಗುಡ್ ಬೌಲರ್ ಆಗಿ, ಒಂದೊಳ್ಳೆ ಬೆಸ್ಟ್ ಬೌಲರ್ ಆಗಿ ನಮ್ಮ CSK ತಂಡದಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಹೋದ ವರ್ಷ ನೋಡೋದಾದರೆ ಹೈಯೆಸ್ಟ್ ಡಾಟ್ ಬಾಲ್ನ ಕೂಡ ಮಾಡಿದ್ದಾರೆ. ಫಸ್ಟ್ ಮ್ಯಾಚಲ್ಲೂ ಕೂಡ ಸಿಕ್ಕಾಪಟ್ಟೆ ಸೂಪರಾಗಿ ಮಾಡಿದ್ದಾರೆ. ಬಟ್ ನೋಡ್ತಾರೆ ನಿಮ್ಮ ಮೇಲೆ ಯಾವ ಥರ ಒಂದು ಬಾಲಿಂಗ್ ಪ್ರದರ್ಶನ ನೀಡ್ತಾ ಇರ್ತಾರೆ, ನಿಮ್ಮ ಟೀಮ್ ಪ್ಲೇಯರ್ಸ್ ಕ್ರಿಕೆಟ್ಗಳನ್ನ ಯಾವ ಥರ ಕೇಕ್ ಬಿಸಾಕ್ತಾ ಇರ್ತಾರೆ, ನೋಡ್ತಾ ಇರಿ. ಓಕೆ, ಕೊನೆಯದಾಗಿ ಇಂಪ್ಯಾಕ್ಟ್ ನೋಡೋದಾದರೆ ಇಂಪ್ಯಾಕ್ಟಲ್ಲಿ ನಮ್ಮ ಟೀಮಿಂದ ಯಾರು ಬರ್ತಾರಪ್ಪ ಅಂದರೆ ಯುಜುವೇಂದ್ರ ಚಹಲ್, ಸ್ಪಿನ್ ಮಾಂತ್ರಿಕ ಅಂತಲೇ ಹೇಳ್ಬೋದು. IPL ಇತಿಹಾಸದಲ್ಲಿ ಹೈಯೆಸ್ಟ್ ವಿಕೆಟ್ ಕೂಡ ಇವ್ರ ಹೆಸರಲ್ಲೇ ಇದೆ. ಸೊ ಇಂಥ ಒಂದು ಒಳ್ಳೆ ಗುಡ್ ಬೌಲರ್, ಗುಡ್ ಸ್ಪಿನ್ ಬೌಲರ್ ನಮ್ಮ ಟೀಮಲ್ಲಿ ಇದ್ದಾರೆ. ಇದರಿಗಿಂತ ಇನ್ನೇನು ಖುಷಿ ಬೇಕು. ಸೊ ನೋಡ್ತಾ ಇರಿ ಇವರು ಕೂಡ ಯಾವ ಥರ ಒಂದು ಬಾಲಿಂಗ್ ಪ್ರದರ್ಶನ ನೀಡ್ತಾರೆ ನಿಮ್ಮ ಮೇಲೆ ಅಂತ. ನಿಮ್ಮ ಟೀಮ್ ಪ್ಲೇಯರ್ಸ್ ವಿಕೆಟ್ಗಳನ್ನ ಹಂಗೆ ಉರುಳಿಸ್ಬಿಡ್ತಾರೆ. ಕಾದು ವೇಟ್ ಮಾಡಿ ನೋಡ್ತಾ ಇರಿ. ಓಕೆ, ನಿಮ್ಮ ಕಡೆ ಇಂಪ್ಯಾಕ್ಟ್ ಆಗಿ ಚಹಲ್ ಬಂದರೆ ನಮ್ಮ ಕಡೆ ಅಂಶುಲ್ ಕಾಂಬೋಜ್ ಅವ್ರು ಬರ್ತಾರೆ. ಇವರು ಕೂಡ ಸಿಕ್ಕಾಪಡೆ ಸೂಪರಾಗಿ ಬಾಲಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗೂ ಇವ್ರ ಕಡೆ ಅಂತಲೂ ಒಂದು ಒಳ್ಳೆ ಬಾಲಿಂಗ್ನ ನಮ್ಮ CSK ತಂಡದವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ ಯಾವ ಥರ ನಿಮ್ಮ ಮೇಲೆ ಆಡಿಸ್ತಾರೆ ಅಂದ್ಬಿಟ್ಟು. ಸೊ ಫಸ್ಟ್ ಮ್ಯಾಚ್ನ ಗೆದ್ದಿದ್ದೀವಿ. ಸೆಕೆಂಡ್ ಮ್ಯಾಚ್ ಕೂಡ ನಿಮ್ಮ ಮೇಲೆ ವಿನ್ ಆಗೇ ಆಗ್ತೀವಿ, ವಿನ್ ಆಗಿ ತೋರಿಸ್ತೀವಿ. ನೋಡ್ತಾ ಇರಿ. ಸರಿ ನೋಡ್ತಾ ಇರು. ನೀವು ಗೆಲ್ತೀರಾ, ನಾವು ಗೆಲ್ತೀರಾ, ಫೀಲ್ಡಲ್ಲಿ ಗೊತ್ತಾಗುತ್ತೆ. ಬೇಡಿ, ನಾವು ನಿಮ್ಮ ಮೇಲೆ ಓಡ್ದು ವಿನ್ ಆಗೇ ಆಗ್ತೀವಿ. ಕಾದು ನೋಡ್ತಾ ಇರಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಫನ್ನಿ ವಿಡಿಯೋ ಅಂತ ಅಂದ್ಕೊಳ್ಳಿ. ವಾದ ವಿವಾದ ಯಾರು ಗೆಲ್ಲಬಹುದು ಅನ್ನೋ ಒಂದು ಫನ್ನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗದವರು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹಾಗೂ ಮೊದಲಿನಿಂದ ಸಪೋರ್ಟ್ ಮಾಡಿಕೊಂಡು ಬಂದಂಥ ನನ್ನ ಫ್ಯಾಮಿಲಿಗೂ, ಫ್ರೆಂಡ್ಸ್ಗೂ ಹಾಗೂ ನನ್ನ ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯ ಸಪೋರ್ಟ್ ಮಾಡಿ, ಇದೇ ರೀತಿಯ ಹೆಚ್ಚು ವೀಡಿಯೋಸ್ಗಳನ್ನ ನಾನು ನನ್ನ ಚಾನಲಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಇದೇ ರೀತಿಯಾಗಿ ನಿಮ್ಮನ್ನ ಮನರಂಜಿಸ್ತಾ ಇರ್ತೀನಿ. ಥ್ಯಾಂಕ್ ಯು.